ಇಲ್ಲಿ ನಾವು ಕುರಿ ಮತ್ತು ಮೇಕೆ ಸಾಕೋದಕ್ಕೋಸ್ಕರ ಫ್ಲೋರ್ ಮ್ಯಾಟ್ಗಳನ್ನ ತಯಾರು ಮಾಡ್ತೀವಿ ಸರ್. ಒಂದು ಪೀಸ್ ಬೇಕಾದ್ರೆ ತಗೊಳ್ಳಿ, 1000 ಪೀಸ್ ತಗೊಳ್ಳಿ, ಮಾರ್ಕೆಟಿಗಿಂತ ಇಲ್ಲಿ ಕಮ್ಮಿನಲ್ಲಿ ಕೊಡ್ತೀವಿ ಸರ್. ಇದು 1 ಅಡಿಗೆ 2 ಅಡಿ, 1 ಕಾಲ್ಗೆ 2 ಅಡಿ ಸರ್. ಇದು ನೋಡಿ ಸರ್ 1.5ಗೆ 2 ಅಡಿ, ಇದು ನೋಡಿ ಸರ್ 2ಕ್ಕೆ 2 ಸರ್. ಮಾರ್ಕೆಟಲ್ಲಿ ಸಿಗ್ತಾ ಇರೋದು ಇದ್ರು ನೋಡಿ ಸರ್. ಇದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಸರ್. ಈ ಜಾಯಿಂಟ್ಗಳು ನೋಡಿ ನಮ್ಮದು ಹಿಂಗೆ ಕೂಡ್ಕೊಂಡಿರುತ್ತೆ ನೋಡಿ. ಇಲ್ಲಿ ಇದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಗಂಜಲ ಮತ್ತು ಕಬ್ಬಣ ಬೇಗ ತಿಂದು ತುಕ್ಕು ಹಿಡಿಯುತ್ತೆ ಸರ್. 240 kg ಒಂದೇ ಮ್ಯಾಟ್ ಮೇಲೆ ನಿಂತಿದೆ ನೋಡಿ ಸರ್. 3 ಜನ ನಿಂತಿದೆ, ಯಾವುದೇ ಕಾರಣಕ್ಕೂ ಬೆಂಡ್ ಆಗಲ್ಲ. ಕುಣಿಯಪ್ಪ ನೋಡಿ ಸರ್. ಜನಗಳಿಗೆ ಈ ಥರ ಸೈಜ್ ಚೆಕ್ ಮಾಡಿಬಿಟ್ಟು ನೋಡಿ ಸರ್. ಇದು 45 mm ಇರುತ್ತೆ, 2ಕ್ಕೆ 2 55 mm ನೋಡಿ ಸರ್. 70 mm ಸರ್. ಜಾಸ್ತಿ ದೂರ ತಗೊಂಡೋಗ್ಬೇಕು ಅನ್ನೋರಿಗೆ ಈ ಪೀಸ್ಗಳು ಕಮ್ಮಿ ಇಳಿಸುತ್ತೆ ಗಾಡಿಗಳಲ್ಲಿ. ಈ ಚಾನಲ್ ಕಡೆಯಿಂದ ಬಂದವರಿಗೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀವಿ ಸರ್. ಅವ್ರು ಬುಕ್ ಮಾಡಿದ್ರೆ ನಾವು ಬೇರೆ ಟ್ರಾನ್ಸ್ಪೋರ್ಟ್ಗೆ ಹಾಕಿಕೊಟ್ಟು ಕಳಿಸ್ಕೊಡ್ತೀವಿ ಸರ್. ನಮ್ಮ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಮತ್ತು ಚಿಕ್ಕಬಳ್ಳಾಪುರದ 2 ಕಡೆ ಇದೆ. ವಾಮನ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಕುರಿ ಮತ್ತು ಮೇಕೆ ಸಾಕೋದಕ್ಕೋಸ್ಕರ ಫ್ಲೋರ್ ಮ್ಯಾಟ್ಗಳನ್ನ ತಯಾರು ಮಾಡ್ತೀವಿ ಸರ್. ಮತ್ತು ಇಲ್ಲೇ ಬಂದ್ಬಿಟ್ಟು ಅವ್ರು ಯಾವ ಕ್ವಾಲಿಟಿಯಲ್ಲಿ ಬೇಕೋ ಅದನ್ನು ಚೆಕ್ ಮಾಡಿಬಿಟ್ಟು ಅವ್ರು ಯಾವ ಸೈಜಲ್ಲಿ ಬೇಕೋ ಅದನ್ನು ತಗೋಬೋದು ಸರ್. 1 ಪೀಸ್ ಬೇಕಾದ್ರೆ ತಗೊಳ್ಳಿ, 1000 ಪೀಸ್ ತಗೊಳ್ಳಿ, ಅವ್ರು ಎಷ್ಟು ತಗೊಳ್ತಾರೆ ಅದಷ್ಟು ಪೀಸನ್ನ ಬೇಕಾದ್ರೆ ನೋಡಿ ಚೆಕ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀವಿ ಸರ್. ಮಾರ್ಕೆಟಿಗಿಂತ ಇಲ್ಲಿ ಕಮ್ಮಿನಲ್ಲಿ ಕೊಡ್ತೀವಿ ಸರ್. ಈಗ ಫ್ಯಾಕ್ಟ್ರಿಯಿಂದನೇ ಎಲ್ಲ ಫ್ಲೋರ್ ಮ್ಯಾಟ್ಗಳು ಇಲ್ಲೇ ನೀವು ತಯಾರು ಮಾಡೋದ್ರಿಂದ ಹೌದು ಸರ್. ಎಷ್ಟು ಕ್ವಾಲಿಟಿಯಾಗಿ ತಯಾರು ಮಾಡ್ತೀರಿ ಸರ್ ನೀವು? ಸರ್ ಕ್ವಾಲಿಟಿ ಸೇಮ್ ಎಲ್ಲ ಒಂದೇ ಕ್ವಾಲಿಟಿ ಬರುತ್ತೆ. ನಮ್ಮಲ್ಲಿ ಸೈಜ್ಗಳು ಡಿಫ್ರೆನ್ಸ್ ಬರ್ತಾಯಿದೆ ಸರ್. 1 ಅಡಿಗೆ 2 ಅಡಿ, 1 ಕಾಲ್ಗೆ 2 ಅಡಿ, 1.5ಗೆ 2 ಅಡಿ ಮತ್ತು 2ಕ್ಕೆ 2 ಅಡಿ. ಅದು 3 ಟೈಪಲ್ಲಿ ಸಿಗುತ್ತೆ ಸರ್. ನೋಡಿ ಸರ್, ಇದು 1 ಅಡಿಗೆ 2 ಅಡಿ, 1 ಅಡಿಗೆ 2 ಅಡಿ 2 ಅಡಿ ಸ್ಟಾರ್ಟಿಂಗ್ ಸೈಜ್. ಹೌದು ಸರ್. ಮತ್ತು ಇದು ಬಂದ್ಬಿಟ್ಟು 1 ಕಾಲ್ಗೆ 2 ಅಡಿ ಸರ್. 1 ಕಾಲ್ಗೆ 2 ಅಡಿ, 1 ಕಾಲ್ಗೆ 2 ಅಡಿ. ಓಕೆ. ಇದು ನೋಡಿ ಸರ್ 1.5ಗೆ 2 ಅಡಿ. ಇದು ನೋಡಿ ಸರ್ 2ಕ್ಕೆ 2. ಈಗ ಸ್ಟಾಕ್ ಇದೆಯಾ ಸರ್ ನಿಮ್ಮಲ್ಲಿ ಎಲ್ಲ ಸೈಜ್? ಇದೆ ಸರ್, ನಮ್ಮದು ಎಲ್ಲ ಥರನೂ ಸ್ಟಾಕ್ ಇರುತ್ತೆ ಸರ್. ಸ್ಟಾಕ್ ಇದೆ, ಎಲ್ಲ ಸೈಜು ಸಿಗುತ್ತೆ ಸರ್. ಓಕೆ. ಇಲ್ಲಿಗೆ ಬಂದು ನೇರವಾಗಿ ಇಲ್ಲೇ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಯಾವ ಸೈಜ್ ಬೇಕು ನೋಡಿ ಸೆಲೆಕ್ಟ್ ಮಾಡಿದ್ರೆ ಆ ಸೈಜಿಗೆ ಮಾತಾಡ್ಬಿಟ್ಟು ನಾವು ಕೊಟ್ಟು ಕಳಿಸ್ತೀವಿ ಸರ್. ನಿಮ್ಗೆ ಯಾವ ಕಲರ್ ಬೇಕು ನಿಮ್ಗೆ ಫೋನ್ ಮಾಡಿ ಹೇಳ್ಬಿಟ್ಟು ನಿಮ್ಮ ಸೆಟ್ ಸೈಜ್ ಹೇಳ್ಬಿಟ್ರೆ ನೋಡಿ ಸರ್ ಈ ಥರ ಕಲರ್ನಲ್ಲಿ ನಾವು ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಅದನ್ನು ನಾವು ಕಳಿಸ್ಕೊಡ್ತೀವಿ ಸರ್. ಕ್ವಾಲಿಟಿ ಅಂತಂದ್ರೆ ಯಾವ ರೀತಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳೋದು? ನೋಡಿ ಸರ್ ಒಂದೊಂದು ಚೆಕ್ ಮಾಡಿ ತೋರಿಸ್ತೀವಿ ನೋಡಿ ಸರ್ ನಿಮಗೆ. ನೋಡಿ ಸರ್ ಇದು 45 mm ಚೆಕ್ ಮಾಡಿ ನೋಡಿ ನಿಮ್ಮ ಮುಂದೆ ಹಾಕಿ ತೋರಿಸ್ತೀವಿ. ಹತ್ತಪ್ಪ ಇದು ನೋಡಿ ಸರ್. ಒಂದೇ ಪೀಸ್ ಮೇಲೆ ಇಬ್ಬರು ನಿಂತ್ಕೊಳ್ತೀವಿ ನೋಡಿ. 45 mm 70 mm ಇದು ನೋಡಿ. ಇಲ್ಲಿ ಕಬ್ಬಣ ಎಲ್ಲ ಯಾವ್ದು ಜಾಯಿಂಟ್ಗಳು ಸಿಕ್ಕಲ್ಲ. 1 ಪೀಸ್ಗೆ 1 ಜಾಯಿಂಟ್ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ. ಇದು ನೋಡಿ ಸರ್ ಈ ಥರ ಬರ್ತದೆ ನೋಡಿ. ಇನ್ನೊಂದು ನಾವು ಮಾರ್ಕೆಟಲ್ಲಿ ಸಿಗೋಂಥ ವಸ್ತು ತಂದು ತೋರಿಸ್ತಿದ್ದೀವಿ ನೋಡಿ. ಅದನ್ನು ತಾಮರ ಪೈಲೆ ಇದೆ ನಿಮ್ಮದು ಸರ್. ಇದು ಹಾಕಿರೋದು ನಮ್ಮದು. ಇದು ನೋಡಿ ಸರ್. ಮಾರ್ಕೆಟಲ್ಲಿ ಸಿಗ್ತಾ ಇರೋದು ಇದ್ರು ನೋಡಿ ಸರ್. ಇದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಸರ್. ನೋಡಿ ಸರ್ ಈ ಜಾಯಿಂಟ್ಗಳು ನೋಡಿ ನಮ್ಮದು ಹಿಂಗೆ ಕೂಡ್ಕೊಂಡಿರುತ್ತೆ. ಇದು ನೋಡಿ ಸರ್ ಇಲ್ಲಿ ಇರುತ್ತಲ್ಲ ಈ ಥರ ಇದು ಬಂದ್ಬಿಟ್ಟು ಒಂದು 2 ಬ್ಯಾಚ್ ಕುರಿ ನೀವು ಸೇಲ್ ಮಾಡೋದ್ರೊಳಗಡೆ ಇಲ್ಲಿ ತುಕ್ಕಿಡ್ದೆಲ್ಲ ಹೋಗ್ಬಿಡುತ್ತೆ ಸರ್. ಈ ಥರ ನೋಡಿ ಸರ್ ಗ್ಯಾಪ್ ಬಿಟ್ಕೊಂಡಿರ್ತದೆ ನೋಡಿ ಸರ್. ಅದೇ ನಮ್ದು ನೋಡಿ ಸರ್ ಇಲ್ಲಿ ಯಾವ ಥರ ಜಾಯಿಂಟ್ ಇರ್ತದೆ ನೋಡಿ ಸರ್. ಇಲ್ಲಿ ಗಂಜಲ ಬಿದ್ದರೂ ಗಂಜಲ ಕೆಳಗಡೆ ಬಿದ್ದೋಗುತ್ತೆ. ಇಲ್ಲಿ ನೋಡಿ ಇದರಲ್ಲಿ ನೋಡಿದರೆ ನೋಡಿ ಇಲ್ಲಿ ಇದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಗಂಜಲ ಮತ್ತು ಕಬ್ಬಣ ಬೇಗ ತಿಂದು ತುಕ್ಕು ಹಿಡಿಯುತ್ತೆ ಸರ್. ಗ್ಯಾಪ್ ಬಂತು ಅಂದರೆ ಅಲ್ಲಿ ಕಬ್ಬಣ ತುಕ್ಕು ಹಿಡಿಯುತ್ತದೆ. 2-3 ಬ್ಯಾಚಲ್ಲಿ ಅಲ್ಲಿ ಹುಳ ಸೇರ್ಕೊಳ್ಳುತ್ತೆ. ತಿರ್ಗಾ ಕುರಿಗೆಲ್ಲ ಕಾಯಿಲೆಗಳು ಬರೋಕ್ಕೆ ಶುರು ಆಗುತ್ತೆ ಸರ್. ಕ್ವಾಲಿಟಿನ ಇನ್ನು ಯಾವ ಥರ ಚೆಕ್ ಮಾಡ್ತೀವಿ ನೋಡಿ ಸರ್. ಇದ್ರ ಮೇಲೆ ತುಂಬಿಟ್ಟು ತೋರಿಸ್ತೀವಿ ನೋಡಿ ಸರ್. 3-4 ಜನ ಒಂದೇ ಮ್ಯಾಟ್ ಮೇಲೆ ನಿಂತ್ಕೊಳ್ತೀವಿ. ಯಾವುದೇ ರೀತಿ ಬೆಂಡ್ ಆಗಲ್ಲ ನೋಡಿ ಸರ್. ಬರಪ್ಪ ನೋಡಿ ಸರ್. ಇದು ಬಂದ್ಬಿಟ್ಟು ನಮ್ಮದು ನೋಡಿ. ಒಂದೇ ಮ್ಯಾಟ್ ಮೇಲೆ 3 ಜನ ನಿಂತ್ಕೊಳ್ತೀವಿ ನೋಡಿ. ನೋಡಿ ಸರ್ ಯಾವುದೇ ಕಾರಣಕ್ಕೂ ಮುರಿದೋಗಲ್ಲ. 240 kg ಒಂದೇ ಮ್ಯಾಟ್ ಮೇಲೆ ನಿಂತಿದೆ ನೋಡಿ ಸರ್. 3 ಜನ ನಿಂತಿದೆ, ಯಾವುದೇ ಕಾರಣಕ್ಕೂ ಬೆಂಡ್ ಆಗಲ್ಲ. ಕುಣಿಯಪ್ಪ ನೋಡಿ ಸರ್. ಒಂದ್ಸಲ ತಗೊಂಡ ಹಾಕಿದ್ರೆ ಸರ್ 15 ವರ್ಷದ ಮೇಲೇ, ಅದಕ್ಕಿಂತ ಕಮ್ಮಿ ಅಂತ ಆಗಲ್ಲ. ಓಕೆ ಸರ್. ಇದು ಥಿಕ್ನೆಸ್ ಅಲ್ಲಿ ಎಷ್ಟು mm ಸರ್ ಹಂಗಾರೆ ನೀವು ನಿಂತಿರುವಂಥದ್ದು? ಸರ್ ನಾವು ನಿಂತಿರೋದು ಇವಾಗ 70 mm ಸರ್. ಇದು ನೋಡಿ ಸರ್ ತಾಮ್ರ ಟೇಪು ನೋಡಿ ಸರ್. ಜನಗಳಿಗೆ ಈ ಥರ ಸೈಜ್ ಚೆಕ್ ಮಾಡಿಬಿಟ್ಟು ನೋಡಿ ಸರ್. ಇದು 45 mm ಇರುತ್ತೆ. 45 mm ಅಂತ ಹೇಳ್ತೀವಿ ಸರ್. ಥಿಕ್ನೆಸ್ ನೋಡಿ ಸರ್. ಇನ್ನೊಂದು ತೋರಿಸ್ತೀನಿ. 55 mm ಅಂತ ಹೇಳ್ತೀವಿ. 2ಕ್ಕೆ 2 55 mm ಅದು. ಓಕೆ. ಇದು ನೋಡಿ ಸರ್ 70 mm ನೋಡಿ ಸರ್. 70 mm ಅದು. ಓಕೆ. 3 2ಕ್ಕೆ 2 ಬರುತ್ತೆ. ಸೈಜ್ ಈ ಥರ ಇದೆ. ಓಕೆ. ಈ ಥಿಕ್ನೆಸ್ ಏನು ಸರ್ ಮಾಡಿರುವಂಥದ್ದು ನೀವು? ಸರ್ ಜಾಸ್ತಿ ದೂರ ತಗೊಂಡೋಗ್ಬೇಕು ಅನ್ನೋರಿಗೆ ಈ ಪೀಸ್ಗಳು ಕಮ್ಮಿ ಇಳಿಸುತ್ತೆ ಗಾಡಿಗಳಲ್ಲಿ. ಅದಕ್ಕೋಸ್ಕರ ತೂಕ ಎಲ್ಲ ಒಂದೇ ಸೇಮ್ ಬರುತ್ತೆ ಎಲ್ಲ 3 ಐಟಮನ್ನು. ಅದರಿಂದ ಈ 45 mm ತಗೊಂಡ್ರೆ
ಒಂದು ಕಂಟೈನರಲ್ಲಿ 3000 ಪೀಸ್ ಹೋಗುತ್ತೆ. ಇದೇ 70 ಪೀಸ್ ತಗೊಂಡ್ರೆ 1800 ಪೀಸ್ ಹೋಗುತ್ತೆ. ಅದು ಅವಾಗ ಅವನು 2 ಗಾಡಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ತೂಕಕ್ಕೆಲ್ಲ ಒಂದೇ ಇದೆ, ಎಲ್ಲ ಕ್ವಾಲಿಟಿ ಒಂದೇ ಇದೆ, ಎಲ್ಲ ಮೆಟೀರಿಯಲ್ಗೂ ಒಂದೇ ರೀತಿ ಮೆಟೀರಿಯಲ್ಗಳು ಹಾಕೋದು. ಅದರಿಂದ ಜಾಸ್ತಿ ಪೀಸ್ಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದು ಈ ಥರದ ಪೀಸ್ಗಳು ಡಿಫ್ರೆನ್ಸ್ ಮಾಡಿದ್ದೀವಿ ಸರ್ ಡೈಗಳು. ಈಗ 40 mm ಅಂತಂದ್ರೆ ಒಂದು ಕಂಟೈನರ್ ನಾವು ತುಂಬ್ತೀವಿ ಅಂತಂದ್ರೆ ಎಷ್ಟು ಪೀಸ್ಗಳು ಬರುತ್ತೆ ಸರ್? ಮಿನಿಮಮ್ 2800 ಪೀಸ್ ಇಳಿಸುತ್ತೆ ಸರ್. ಒಂದು ಕಂಟೈನರ್ ಒಂದೇ ಕಂಟೈನರ್ಲಿ 2800 ಪೀಸ್ ಇಳಿಸುತ್ತೆ. 40 mm ಹೌದು. ಈ ಪೀಸ್ಗೆ 1700 ಪೀಸು ಇಳಿಸುತ್ತೆ ಸರ್. 70 mm 70 mm 50 ಬಂದ್ಬಿಟ್ಟು 2000 ಇಳಿಸುತ್ತೆ ಸರ್. 2000 ಲೋಡಿಂಗ್ಗೋಸ್ಕರ ನೀವು ಲೋಡಿಂಗ್ಗೋಸ್ಕರ ಮತ್ತು ಕಸ್ಟಮರ್ಗೆ ಜಾಸ್ತಿ ಪೀಸ್ ಬೇಕಂದಾಗ 2 ಕಂಟೈನರ್ಗೆ ಬಾಡಿಗೆ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೇ ಗಾಡಿನಲ್ಲಿ ಹೋಗುತ್ತೆ ಅಂತಬಿಟ್ಟು ಈ ಥರ ಪೀಸ್ಗಳು ಮಾಡಿದ್ದೀವಿ ಸರ್. ಸರ್ ನೋಡಿ ಸರ್, ಎಲ್ಲ ಐಟಮ್ಗಳು ಒಂದೇ ಥರ ಮೆಟೀರಿಯಲ್ಗಳು ನೋಡಿ ಸರ್. ಚೇರು ಸಹಿತ ಅದರಲ್ಲೇ ಇದೇ ಮೆಟೀರಿಯಲ್ ಮಾಡ್ತೀವಿ ಸರ್. ನೋಡಿ ಸರ್, ನೋಡಿ ಸರ್, ಇದೇ ಈ ಥರ ಎಲ್ಲ ಮಾಡ್ಬೋದು ನೋಡಿ ಸರ್. ಬೆಂಡ್ ಎಲ್ಲ ಮಾಡ್ಕೋಬೋದು. ಹಾಂ, ಎಲ್ಲ ಮಾಡ್ಬೋದು ನೋಡಿ ಸರ್. ನಿಮ್ಮ ಮುಂದೆ ಮಾಡ್ತಾಯಿದ್ದು ನೋಡಿ ಸರ್. ನೋಡಿ ಸರ್, ಕಾಲನ್ನು ಅದೇ ಸರ್, ಯಾವುದೇ ರೀತಿ ಬೆಂಡ್ ಆಗಲ್ಲ ಇದು ಕಾಲುಗಳು ನೋಡಿ ಸರ್. ಸರ್ ಈಗ ಯಾರೇ ಕಸ್ಟಮರು ಡೈರೆಕ್ಟಾಗಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್. ಸರ್ ಏನು ಟೈಮಿಂಗ್ಸಲ್ಲಿ ಓಪನ್ ಆಗಿರುತ್ತೆ ಸರ್? ನಮ್ಮ ಫ್ಯಾಕ್ಟ್ರಿಲಿ ಯಾವುದೇ ಟೈಮ್ ಬರ್ಬೋದು. ಅವರು ನೈಟ್ ಟು ಡೇ ಓಡ್ತಾ ಇರ್ತದೆ ಫ್ಯಾಕ್ಟ್ರಿ. 24 ಗಂಟೆ ಸರ್ವಿಸ್ ಇರೋದು ಸರ್. ಯಾವಾಗ ಬೇಕಾದ್ರೂ ಬರ್ಬೋದು. ಯಾವಾಗ ಬೇಕಾದ್ರೂ ಬರಲಿ ಸರ್. ನೈಟಲ್ಲೂ ಬರ್ಬೋದಾ? ಬೆಂಗಳೂರಲ್ಲಿ ಮಾತ್ರ ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ ನೈಟ್ ಟು ಡೇ ಫ್ಯಾಕ್ಟ್ರಿ ಓಡ್ತಾ ಇರ್ತದೆ. ಬೆಂಗಳೂರಲ್ಲಿ 9 ರಿಂದ 9 ಬರ್ಬೇಕು ಸರ್. ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ ಸರ್. ಫ್ಯಾಕ್ಟ್ರಿಗೆ ನೇರವಾಗಿ ಬಂದು ತಗೊಳ್ಳೋರಿಗೆ ಸರ್ ರೇಟಲ್ಲಿ ಸರ್, ಹಾಂ ಸರ್, 1 ಪೀಸ್ ತಗೊಳ್ಳಿ 1000 ಪೀಸ್ ತಗೊಳ್ಳಿ ಎಲ್ಲರಿಗೂ ಒಂದೇ ರೇಟ್ ಇರುತ್ತಾ? ಹೌದು ಸರ್. ನಮ್ಮಲ್ಲಿ ಮಾರಾಟ ಮಾಡೋದು ಎಲ್ಲ ಇದು ಮಾಡ್ತೀವಿ. ಈ ಚಾನಲ್ ಕಡೆಯಿಂದ ಬಂದವರಿಗೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀವಿ ಸರ್. ಕಮ್ಮಿ ಮಾಡಿಕೊಡ್ತೀವಿ ಸರ್. ಸೆಟ್ ಜಾಗ ಹೇಳ್ಬಿಟ್ರೆ ನಾವು ಒಂದು ಸರಿ ಲೆಕ್ಕ ಹಾಕ್ಬಿಟ್ಟು ಇಷ್ಟು ಪೀಸ್ ಬೇಕಾಗುತ್ತೆ ಅಂತ ನಾವು ಹೇಳ್ತೀವಿ. ಅವ್ರು ಬುಕ್ ಮಾಡಿದ್ರೆ ನಾವು ವೇರಲ್ಲಿ ಟ್ರಾನ್ಸ್ಪೋರ್ಟ್ಗೆ ಹಾಕಿಕೊಟ್ಟು ಕಳಿಸ್ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಆಲ್ ಓವರ್ ಇಂಡಿಯಾನೇ ಕೊಡ್ತೀವಿ ಸರ್. ನಮಗೇನಿಲ್ಲ, ಆಲ್ ಓವರ್ ಇಂಡಿಯಾ ಕೊಡೋರಿಗೆ GST ಬೀಳುತ್ತೆ. ಕರ್ನಾಟಕದಲ್ಲಿ ಬೀಳೋರಿಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಸರ್. ಟ್ರಾನ್ಸ್ಪೋರ್ಟ್ ನಾವು ಹಾಕಿಕೊಡ್ತೀವಿ. ಅಲ್ಲಿಂದ ಹೋಗೋದಕ್ಕೆ ಚಾರ್ಜ್ ಅವ್ರ ಕಸ್ಟಮರ್ಗೆ ಕೊಡಬೇಕು ಸರ್. ನೋಡಿ ಸರ್, ಈಗ 5 ಪೀಸ್ 10 ಪೀಸ್ ಬೇಕಾದ್ರೆ ಬಂದವರು ಈ ಥರ ಕಟ್ಕೊಂಡು ತೊಗೊಂಡು ಹೋಗ್ತಾರೆ ನೋಡಿ ಸರ್ ನಮ್ಮಲ್ಲಿ. ಹೌದು, ಬೈಕ್ನಲ್ಲಿ ಬಂದು ತಗೊಂಡು ಬೈಕ್ನಲ್ಲಿ ಬಂದು ತೊಗೊಂಡು ಹೋಗ್ಬೋದು ಸರ್.